ನಮ್ಮ ಅಖಂಡ ಭಾರತ ಸಂಕಲ್ಪ ದಿನದ ಮೆರವಣಿಗೆ ಬರೋದೊಂದು. ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ಮಾಡಲಿರುವವರು ಡಾಕ್ಟರ್ ರವೀಶ್ ಪಡುಮಲೆ. ಹಾಯ್ ಹಲೋ ನಮಸ್ತೆ ಯಾನಿಕಲ್ನ ಸಂತು ನಮೈನಿ ಬೈದ ಅಖಂಡ ಭಾರತ ಸಂಕಲ್ಪ ದಿನ ಅಂತ ಪಂಜಿನ ಮೆರವಣಿಗೆಗೆ ಅಂತ ನಮ್ಮ ಜವಣಿಯಲ್ಲಿ ಬರೋದಿಲ್ಲ ಸುಖ ನಮ್ಮನೆ ಜಾಯಿನ್ ಅಪ್ಪ. ಅಖಂಡ ಭಾರತ ಸಂಕಲ್ಪ ದಿನದ ಮೆರವಣಿಗೆ ಬರೋದೊಂದು ಟೋಲಿ ನಮ್ಮ ಭಾರತ ಮಾತೆ ಜೀಪುರ ಟ್ಯಾಬ್ಲೆಟ್ ಪಾಡ್ತಿದ್ರು ಅಂದ್ರೆ ನಮ್ಮ ಜವಣಿಯಲ್ಲಿ ಫುಲ್ಲು ಇರೋಡು ನಮ್ಮ ಮನಸ್ಸು ಮೇಲೆ ಅಖಂಡ ಭಾರತ ಸಂಕಲ್ಪ ದಿನನು ಪ್ರತಿ ವರ್ಷ ಆಗಸ್ಟ್ 14 ಆಚರಣೆ ಮಲ್ಪುವಿರು. ದಾಯ ಪಂಡ 1947 ಭಾರತ ದೇಶ ವಿಭಜನೆಯಾದ ಐಟ್ ಆಯ್ನ ಬೇನೇನು ನೆನಪು ಮಲ್ಪುನ ಬೊಕ್ಕ ದೇಶದ ಸಾಂಸ್ಕೃತಿಕ ಏಕತೆ ಗಟ್ಟಿ ಮಲ್ಪುನ ಪ್ರಮುಖ ಸಂದರ್ಭ ಆತನ. 1947 ಆಗಸ್ಟ್ 14 ಮಧ್ಯರಾತ್ರಿ ದೇಶ ವಿಭಜನೆಯಾದ ಐಟ್ ಉಂಟಾಯಿನ ಭೀಕರ ದುರಂತ ಬೊಕ್ಕ ಲಕ್ಷಾಂತರ ಜನಕುಲಿನ ಬಲಿದಾನ ಈ ದಿನಟ್ಟು ಮರಣೆ ಮಲ್ಪುವೆರು. ಡೀಸೆಲ್ ಮಾಡೋದಿಲ್ಲ ಮಂಜಿಗೂ ಇಂಚೆ ನಮ್ಮ ಕೊಟ್ಟರು ನಮ್ಮ ಬಾಯ್ಸ್ ಈ ಬಾಯ್ತಾನೆ ಬೇರೆ ನಮ್ಮ ಸೆಂಟ್ರದಲ್ಲಿ ಯಾರು ಡೀಸೆಲ್ ಯಾರಿಗೆ ಇನ್ನು ಅವೇ ಬೇಲೆ ಡೀಸೆಲ್ ಫುಲ್ ಮೇಂಟೆನೆನ್ಸ್ ಅದೇ ಅಲ್ಲೇ ನಮ್ಮ ವಿಘ್ನೇಶ್ ಬಾಯ್ ಆ ರೈನ್ ಕೋಟ್ ಪೂರ ಫುಲ್ ಸೆಟ್ ಅದು ಬೈದಿರಿ ಬಸ್ ಅವರ್ ಇಂಚೆ ನಮ್ಮ ರೇಸರ್ ಒಟ್ಟಿಗೆ ಎಲ್ಲೇರಿ ನಮ್ಮ ಆಯ್ತಾ ಮಳಂತ್ಯಾರ ಪೇಟೆಗೆ ಬೈದ ಮಳಂತ್ಯಾರ ಪೇಟೆ ಜನ ಸೇರ್ತೀರಿ ಅಲ್ಲಿ ಮಳಂತ್ಯಾರ ಪೇಟೆ ಹಿಡ್ದು ನಮ್ಮ ಕುಳಂಜಿ ಗಣೇಶ ಉತ್ಸವ ಪಳಂಜಿ ಮೈದಾನಕ್ಕೆ ಬಹುದು ಅಲ್ಪ ನಮ್ಮ ಸ್ಪೀಚ್ ಮಾತಿ ಸ್ಪೀಚ್ ಪೂರ ಈ ಫಂಕ್ಷನ್ ಮುಗಿಪೋಯ್ರು. ನಮ್ಮ ನವೀನ ಅಣ್ಣದಲ್ಲಿ ಅದಿನ ಫುಲ್ ಉತ್ಸವ ಇಡಲಿರು ಆದ್ರೆ ಇದ್ದೀರ ಅದು ಬಿಸಿಲ್ ಇರೋದು ಅದೇ ನವೀನ ಇಲ್ಲಿ ಫುಲ್ ಫುಲ್ ಉತ್ಸವ ಉತ್ಸವ ಸಚಿವನ ಮೊದಲು ಡೀಸೆಲ್ ಪಾಡೋದಲ್ಲಿ ಒಂದು ಸೈಡ್ ನಮ್ಮ ಪಂಜಿನ ಮೆರವಣಿಗೆ പോകുന്ന ಒಂದು ಸೈಡ್ ನಮ್ಮ ರೀಲ್ ಕ್ರಿಯೇಟರ್ ಕಂಟೆಂಟ್ ಕ್ರಿಯೇಟರ್ ಮನುಷ್ಯ ನಮ್ಮ ಪಂಜಿನ ಮೆರವಣಿಗೆದ ಜಾಥಾ ಅದು ನಮ್ಮ ಸೀದಾ ಭತ್ತ ಗಣೇಶೋತ್ಸವ ನಡಪುನ ಚೌತಿ ಮೈದಾನಾಗ ಮುಲ್ಪ ನಮ್ಮ ಸ್ಟೇಜ್ ಪ್ರೋಗ್ರಾಮ್ ಇತ್ತು. ಅಂಚ ಸ್ಟೇಜ್ ಪ್ರೋಗ್ರಾಮಿಗೆ ಗೆಸ್ಟ್ನಾಗ್ಲಿನ ಪೂರಲ್ಲ ಎತ್ತದು ನಮ್ಮ ಶರತ್ ಗೌಡ ಹಂಟತೋಡಿ ಬೇರೆ ಬತ್ತಿನಂಚಿನ ಗೆಸ್ಟ್ನಾಗ್ಲಿನ ಸ್ವಾಗತ ಮಲ್ತೇರು. ವೇದಿಕೆ ಮೇಲೆ ಆಸೀನರಾಗಿರುವ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಆನಂದಮೂಲ್ಯ ಕೊಳಂಚೋಡಿ ಇವರನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಮಾತೃಶಕ್ತಿ ದುರ್ಗಾವಾಹಿನಿ ಬೆತ್ತಂಗಡಿ ಮಡಂಚಾರು ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಸಂತೋಷ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಹಾಗೆಯೇ ಇನ್ನೋರ್ವ ಅತಿಥಿ ಶ್ರೀ ಡಾಕ್ಟರ್ ರವೀಶ್ ಪಡುಮಲೆ ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಸುಮನ್ ಶೆಟ್ಟಿ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ಧ್ವಜಾರೋಹಣ ಮಾಡಲಿರುವ ಶ್ರೀ ಉದನೇಶ್ವರ್ ಭಟ್ ಇವರನ್ನು ಮಡಂಜಾರು ಮಂಡಲದ ಪರವಾಗಿ ಸಂತೋಷವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಮನೀಶ್ ಹರಬೆ ಇವರು ಸ್ವಾಗತಿಸಬೇಕಾಗಿದೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ದೇಶಭಕ್ತ ಬಾಂಧವರಿಗೆ ಎಲ್ಲರಿಗೂ ಬತ್ತಿನಂಚಿನ ಬಿನ್ನೆರೆಗೆ ಸ್ವಾಗತ ಕೊರದು ಕಾರ್ಯಕ್ರಮದ ಧ್ವಜಾರೋಹಣ ಮಲ್ತದೆ ವಂದೇ ಮಾತರಂ ಗೀತೆ ಪಂಡದು ಕಾರ್ಯಕ್ರಮನ ಶುರು ಮಲ್ತೇರು. ಧ್ವಜಗೀತೆ ಪಂಡದು ಅದು ನಮ್ಮ ದಿಕ್ಸೂಚಿ ಭಾಷಣಕ್ಕೆ ಬತ್ತಿನಂಚಿನ ಡಾಕ್ಟರ್ ರವೀಶ್ ಪಡುಮಲೆ ಸರ್ ಇವರನ್ನ ಪರಿಚಯನ ನಮ್ಮ ಸ್ವಯಂ ಸೇವಕರು ಮಲ್ತೇರು. ದಿಕ್ಸೂಚಿ ಭಾಷಣವನ್ನು ಮಾಡಲಿರುವವರು ಡಾಕ್ಟರ್ ರವೀಶ್ ಪಡುಮಲೆ. ಇವರು ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿ, ಸಮಾಜ ಸೇವೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಚಾವು ಮೂಡಿಸಿರುವ ಬಹುಮುಖ ಪ್ರತಿಭೆ. ಪ್ರಸ್ತುತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯ ಉಜಿರೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ವಿಭಾಗ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದು, ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ಜ್ಞಾನದೊಂದಿಗೆ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವ ಆದರ್ಶ ಶಿಕ್ಷಕರಾಗಿ ಗುರುತಿಸಿಕೊಂಡಿದ್ದಾರೆ. ಕೆವಿಜಿ ಇಂಜಿನಿಯರಿಂಗ್ ಕಾಲೇಜ್ ಸುಳ್ಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿ ಎಂಟೆಕ್ ಪದವಿ ಪೂರ್ಣಗೊಳಿಸಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ.
ದೈವ ನರ್ತನ ಪರಂಪರೆಯನ್ನು ಮುಂದುವರಿಸಿಕೊಂಡು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ದೈವ ನರ್ತಕರಾಗಿ ವಿಶೇಷ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಾಹಿತ್ಯ, ಕಲೆ, ಸಂಸ್ಕೃತಿ ಹಾಗೂ ಸಮಾಜ ಸೇವೆಯಲ್ಲಿ ಸಲ್ಲಿಸಿದ ವಿಶಿಷ್ಟ ಸೇವೆಗಾಗಿ ಗಡಿನಾಡ ಕನ್ನಡ ರಾಜ್ಯೋತ್ಸವ ಗೌರವ 2021, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗೌರವ 2022, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2023, ಪುತ್ತೂರು ಅಕ್ಷಯ ಗುರು ಪ್ರಶಸ್ತಿ 2023, ತುಳುನಾಡ ಐಸಿರಿ ಪ್ರಶಸ್ತಿ 2024, ಸಾಧಕ ರತ್ನ ಪ್ರಶಸ್ತಿ ಹಾಗೂ ಕನ್ನಡ ವಿವಿಧ ಸಂಘ ಸಂಸ್ಥೆಗಳಿಂದ 250ಕ್ಕೂ ಅಧಿಕ ಸನ್ಮಾನಗಳನ್ನು ಪಡೆದಿದ್ದಾರೆ. ಸಾಮಾಜಿಕ ಸಾಮರಸ್ಯ, ತುಳು ಭಾಷೆ ಮತ್ತು ಸಂಸ್ಕೃತಿಯ ಉಳಿವು, ಹಿಂದುಳಿದ ವರ್ಗಗಳ ಸಬಲೀಕರಣ ಹಾಗೂ ಉಚಿತ ಸೇವಾ ಕಾರ್ಯಗಳ ಮೂಲಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಇವರು ಅತ್ಯುತ್ತಮ ವಾಗ್ಮಿ, ಲೇಖಕ, ಕ್ರೀಡಾಪಟು ಹಾಗೂ ದೈವ ನರ್ತಕರಾಗಿಯೂ ಹೆಸರುವಾಸಿಯಾಗಿದ್ದಾರೆ. ಸಂಸ್ಕೃತಿ ಮತ್ತು ಸಾರ್ವಜನಿಕ ಬದುಕಿನ ಅಪೂರ್ವ ಕೊಡುಗೆಗಳನ್ನು ಪರಿಗಣಿಸಿ ಮಂಗಳೂರು ವಿಶ್ವವಿದ್ಯಾಲಯವು ತನ್ನ 44ನೇ ಘಟಿಕೋತ್ಸವದಲ್ಲಿ ಕರ್ನಾಟಕದ ರಾಜ್ಯಪಾಲರು ಹಾಗೂ ಕುಲಪತಿಗಳ ಸಮ್ಮುಖದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿ ಗೌರವಿಸಿದ್ದಾರೆ. ಈ ಮೂಲಕ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಸಂಶೋಧನೆಗಾಗಿ ಪಡೆದ PhD ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದಿಂದ ಸಮಾಜ ಸೇವೆ ಮತ್ತು ಸಾರ್ವಜನಿಕ ಬದುಕಿನ ಸಾಧನೆಗಾಗಿ ಪ್ರಧಾನವಾದ ಗೌರವ ಡಾಕ್ಟರೇಟ್ ಎಂಬ 2 ಉನ್ನತ ಡಾಕ್ಟರೇಟ್ ಗೌರವಗಳನ್ನು ಪಡೆದು ಅಪರೂಪದ ಸಾಧಕರಾಗಿ ಡಾಕ್ಟರ್ ರವೀಶ್ ಪಡಿಮಲೆ ಗುರುತಿಸಿಕೊಂಡಿದ್ದಾರೆ. ಇವರ ಪತ್ನಿ ಸಾವಿತ್ರಿ, ಪುತ್ರಿಯರಾದ ಎನ್ಮಯಿ ಮತ್ತು ದುತಿ ಹಾಗೂ ತಾಯಿಯೊಂದಿಗೆ ಆದರ್ಶ ಕುಟುಂಬ ಜೀವನ ನಡೆಸುತ್ತಿದ್ದಾರೆ. ಪಂಜಿನ ಮೆರವಣಿಗೆದ ದಿಕ್ಸೂಚಿ ಭಾಷಣ ಪಾತ್ರರಾಗ ಡಾಕ್ಟರ್ ರವೀಶ್ ಪಡುಮಲೆ ಇವರು ಬತ್ತಿದ್ದಾರೆ. ಇವರು ಒಂಜಿ ಬಾರಿ ಒಂಜಿ ಅಚ್ಚುಕಟ್ಟಾದ ಮಾತಾ ಜನಕ್ಲೆಗ್ ಒಂಜಿ ವಿಷಯ ಅರ್ಥ ಆಪುಲೆಗ ಒಂಜಿ ಶೋ ಕೂಡ ಒಂಜಿ ದಿಕ್ಸೂಚಿ ಭಾಷಣ ಮಲ್ತಿರು. ಇವ್ರನ್ನ ಭಾಷಣ ಎಂಚ ಎತ್ತಿನ ಬಂದು ನಿಗಲಿ ಈ ವಿಡಿಯೋ ಕೇಳಿ. ರತ್ನಾಕರ ದೌತಪದಂ ಹಿಮಾಲಯ ಗಿರಿಣಿ ಬ್ರಹ್ಮರಾಜೇಶ್ವರ ನಾಡ್ಯಂ ವಂದೇ ಭಾರತ ಮಾತರಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮೂಡಾಯಿ ಮುಗಿಲೆಡೆ ಸೂರ್ಯನಾರಾಯಣ ದೇವರೇ ಆನಿಕಾಲುಡು ಉದಿಯ ಬೆಂದೆರಿಗೆನ. ರತ್ನಬಾನುಡು ಚಂದ್ರನಾರಾಯಣ ದೇವರೇ ಉದಿಯ ಉದಿಪನ ಬೆಂದೆರಿಗೆನ. ಆತನ ಪೊರ್ತುಗು ಮೆತ್ತ ಉದಿಯ ಬೆಂದಿನಂಚಿನ ಆ ದೇವರೇ ಆನಿಕಾಲುಡು ತನ್ನ ವಾಸುಗು ಬೋಡಾದೆ ಕೈಲಾಸ ಲೋಕಡು ಈಶ್ವರ ದೇವರೇ ಎರಮನೆ ನಿರ್ಮಾಣ ಮಲ್ಪುವರಿಗೆ ಅಯ್ನ ಬಲತ ಮರ್ಗಿಲೆ ಅಲ್ಪನೆ ಒಂಜಿ ಪೂತೋಟನೆ ನಿರ್ಮಾಣ ಮಲ್ಪೆರ ಬೋಡಾದೆ ಅಲ್ಪನೆ ಒಂಜಿ ಪೊರ್ಲದ ಪೂತೋಟನ ನಿರ್ಮಾಣ ಮಲ್ಪುವರಿಗೆ ಆತನ ಪೊರ್ತುಗಾರ ಆಲೋಚನೆ ಮಲ್ಪುವರಿಗೆ ಸತ್ಯ ಧರ್ಮ ನ್ಯಾಯದ ಮಿತ್ತೆ ನೆಲೆವಂತಿನಂಚಿನ ಒಂಜಿ ಮಣ್ಣಂದೊಂದಿಗೆ ಅವು ನಮ್ಮ ತುಳುವನಾಡದ ಮಣ್ಣಿಗೆ ಒಂಜಾತು 36 ಜಾಸ್ತಿದ ವಿಶ್ವವಿದ್ಯಾನಿಲಯಲೆ ಜಗತ್ತದ ಲೋಕಡೋರ್ ಮೇಲೆ ಇತ್ತಿನಂಚಿನ ಮಾತ್ರ ಜನಮಂದಿಲ್ಲ ಭಾರತ ದೇಶದ ಅಪ್ಪೆ ಭಾರತಾಂಬೆನ ಮಟ್ಟೆಲಿಗೆ ಬರ್ತದೆ. ತಾನು ಕಲ್ತಿನಂಚಿನ ವಿದ್ಯೆವೋ ಉಂಡ, ತಾನು ಕಲ್ತಿನಂಚಿನ ಆ ಎಂದಾಯಿನಂಚಿನ ಜ್ಞಾನವೋ ಉಂಡ. ಅವನು ತನ್ನ ಉಡಲಿಡಿದೆ ಒಂದು, ಅವನು ತನ್ನ ತರಟ್ಟಿದೆ ಒಂದು, ತನ್ನ ದೇಶಕ್ಕೆ ಹೋದು ಅಲ್ಪದ ಸಂಸ್ಕೃತಿಯನ್ನು ಮಿತ್ತುಕೊನಪ್ಪನಂಚಿನ ಒಂದು ಮಾಮಲ್ಲ ಬೇಲಿನ ಮಲ್ಕೊಂಬತ್ತಿನ ನಮ್ಮ ಮಾತಿರ್ಲ ತೂಯಿನ ಮಾತಿರ್ಲ ಪುಣ್ಯವಂತರು ನಮ ಬಂತ ಅಕ್ಲು ಮಾತಿರ್ಲ ಭಾಗ್ಯವಂತರೇ ಸಾಕ್ಷಾತ್ ದೇವರೇ ಜನಮಂದಿಲ್ನ ಹೊರಟು ಮುಲ್ಪದ ಮಣ್ಣಿಡ ಭಾರತೀಯರನ್ನ ಹೊರಟು ಮುಲ್ಪ ಜನ್ಮದ ಇದರಿಂದ ಪನ್ಪಿನ ನಮಕ್ ಮಾತಿರ್ಲ ತೆರಿದ ನಂಚಿನ ವಿಚಾರ ಆನಿ ಕಾಲುಡ್ದು ಇನಿವರೆ ಮುಟ್ಟಲ ಭಾರತ ವಿಶ್ವಗುರು ಆದು ಉಂಡು. ಅಪಗಪಗ ಮುಂಜಾತೆ ಪರಕೀಯ ದಾಳಿ ನಮ್ಮ ಸಂಸ್ಕೃತಿದ ಮಿತ್ತಾಂಡೆ, ಪರಕೀಯ ದಾಳಿ ನಮ್ಮನ ಇಡೀ ಮಣ್ಣಿದ ಮಿತ್ತಾಂಡೆ ಕೇವಲ ನಮನೆ ಎಂಚಾಂಡರ ಮಲ್ತದ ಮುಲ್ಪ ಮುಗಿತು ಕೊಡೋಡು ಮೊಕ್ಲಿನ ಮಾತಾರಿನ ಮದೆ ಮಲ್ತು ಪೋಡು ಪಂಪಿನಂಚಿನ ಕನಕಟ್ಟದ ಬತ್ತಿನಂಚಿನ ಪರಕೀಯರ್ನ ಆ ದಾಳಿ ಹೋಗೊಂಡ ಐಕೆ ಸರಿಯಾಯಿನ ಉತ್ತರ ಕೊರಡು ಪಂಪಿನ ಆಲೋಚನೆ ನಮ್ಮ ಹಿರಿಯ ಅಕ್ಲತಿ ಒಂಡೇರೆ ನಮ್ಮ ಕಾಲಡೆ ಇನಿತ ದಿನ ನಮ್ಮ ಎಂಚ ವಾರೀತಿನ ನಮ್ಮ ಒಟ್ಟಿಗೆ ಸೇರಿಡು ಪಂಪಿನ ಆಲೋಚನೆ ದೇವೊಂದು ಬತ್ತನ ನಮ್ಮ ಓಲೆ ಬೋಣದಿತ್ತಲ್ಲ ಒಂಜಿ ಕಲ್ಲಿಗೆ ದಂಟೆ ಅಂದಿತ್ತನ ದೇವರೆಂದು ಸಿಗುತ್ತೊಂದು ಬತ್ತಿನಕಲೆ ಇನಿ ಈ ಮಣ್ಣಿನೇ ನಮ್ಮ ಅಪ್ಪೆಂದಿಲೆ ತೊಂಬತ್ತಿನಕಲೆ ಭಾರತದ ಕಾಶ್ಮೀರ ಬತ್ತಿನ ಕನ್ಯಾಕುಮಾರಿ ವರೆ ಮುಟ್ಟಲ ಅಪ್ಪೆ ಭಾರತಾಂಬೆ ಎಂದು ಪಂಡಿದ ನಮ್ಮ ಮಾತೆಲ್ಲ ಸುಗಿತೊಂದು ಬತ್ತಿನಕಲು ನಮ್ಮ ಹಿರಿಯಕಲೆ ಆನಿ ಕಾಲಡೆ ತನ್ನ ಬಂಜಿದ ಬಡಗುಗ ದಾಲ ಇಚ್ಚಿ ಪನ್ನಗ ಕುಗೆಲೆಡೆ ನಾಯರು ದೇತೆ ಪುಲ್ಯ ಕಾಂಡ ಜಾಮಂತ ಲೆಕ್ಕದ ಕಂಡದು ಜಪ
ಮಲ್ಪಡುನಾಂಡ ಆ ನಾಯರಿಗೆ ಒಂಜಿ ಪುಟ್ಟಿ ಪಾಡೊಂದು ಆ ಕಂಡಗೊಂಜಿ ಪುಟ್ಟಿ ಪಾಡೊಂದು ಮುಲ್ಪೊಯ್ತುನಂಚಿನ ಮಣ್ಣೆ ಅವು ದೇವರಿಗೆ ಸಮನಾಯಿನ ಮಣ್ಣೆ ಪಂತಿನಿ ನಮ್ಮ ಮಾತಿರ್ಲಕ್ಕೆ ಒಂದು ಬತ್ತಿನಕ್ಕಲು ಒಂದು ಬತ್ತಿನಿ ದಾದನ ಮಲೆಪ್ಪೋನ ಜೆನ್ಸಿ ಇಂದ ಲೆಪ್ಪೋನ ಖಂಡಿತವಾಗ್ಲ ಸತ್ಯ ಜೆನ್ಸಿ ಪಂಡ ಯುವ ಸಮುದಾಯ ನಮಕ್ ಮೂಡಿತ್ತಿನವೇ ಯುವ ಸಮುದಾಯ ದೇಶನು ಕಟ್ಟಿನಂಚಿನ ಬೇಲೆ ಸ್ವಾಮಿ ವಿವೇಕಾನಂದರ ಆನಿದ ಕಾಲಡು ಬನ್ನಿ ಪತ್ತು ಕಟ್ಟಿದ ಜವನಿರು ಬತ್ತರದಿದ್ದ ದೇಶ ಕಟ್ಟುನಂಚಿನ ಬೇಲೆಯನ್ನು ಮಲ್ಪೆ ಅಂದೆ ಈ ನಮಕ್ ಮಾತಿರಗಳ ಅರ್ಥಾಯನ ದಾದ ಕೆನ್ನಗ ಯುವ ಸಮುದಾಯ ಇದ್ದನ ನಂಡ ನಮ್ಮ ಮಾತಿರ್ಲ ಕನ್ನ ಕಟ್ಟಿದೀನಿ 2047 ನಮ್ಮ ದೇಶ ವಿಕಸಿತ ಭಾರತ ಆವಡು ಆ ವಿಕಸಿತ ನಮ್ಮ ಇನ್ನು ಜನ ಒಟ್ಟು ಸೇರಿ ಅಂದಿತ್ತಿಂದ ಎಲ್ಲದ ದಿನ ಕೂಡ ನಮ್ಮಲ್ಪನ ಏರಾಂಡಲ ಒರಿ ಬತ್ತು ಕುಡಿ ಕುಂಟಾವನಂಚಿನ ಬೇಲೆನ ಮಲ್ಪೆ ಅವಾಗ ದಯಮಲ್ಪಿ ಏರ್ಲ ನಿಕ್ಲ ಬತ್ತೊಚ್ಚಿ ನಮ್ಮ ಮಾತಿರ್ಲ ಒಂಜೆ ಎಂಕ್ಲು ಕೈకి ಕೈ ಜೋಡಿ ಅವನ್ ಬಾ ಎಂಕ್ಲು ಪುಗೆಲು ಕೋಡಿ ಅನ್ನವಾ ಭಾರತ ಅಂಬಿನ ಅಪ್ಪಿನ ಚಾತ್ರಿನ ಇಂಚನ ಮಲ್ತೊಂದು ಬರ್ಪ ಪಂಪಿನ ವಿಚಾರನು ನಮ್ಮ ಮಾತಿರ್ಲ ಒಟ್ಟು ಬೀವಂತ ಪಂಪಿನ ಪಾತ್ರಗಳು ಯಾನಿ ಪೊರ್ತುಡು ಪನಂದು ನಮ್ಮ ಪೋಯಿನಲ್ಪ ಬತ್ತಿನಲ್ಪ ನಮನ ಕಾತನಂಚಿನ ಅಪ್ಪೆ ಆ ನಮನ ಬೆರಿಬಲ ಅದು ಕಾಪುನಂಚಿನ ಅಪ್ಪೆ ಆ ಭಾರತ ಅಂಬೇಲ ಅವೇ ಪ್ರಕಾರ ನಮನ ಸತ್ತಿನಂಚಿನ ನಮ್ಮ ನಂಬಿನಂಚಿನ ಸತ್ಯನು ಏರುವಲ್ಲೆರ ಆಕಲು ಬೆರಿಬಲ ಕೊರದು ನಮ್ಮನ ಸರ್ವ ರೀತಿಯ ಕಾಪಾಡು ಪಂಪಿನ ಪಾತ್ರಗಳು ಯಾನಿ ಪೊರ್ತುಡು ಪನಂದು ನಮಗೆ ದಾಲ ಒಂದು ನೋವು ನೊಗಿನ ಬರಂದಿಲೆಕ್ಕ ಸ್ವಾಮಿ ಸತ್ಯನು ಈ ಮಣ್ಣ ನೆಲೆವಂತಿನಂಚಿನ ಸರ್ವ ಸತ್ಯವಲ್ಲ ನಮಗೆ ಪೂರ್ಣ ದೀರ್ಘ ಆಯುಷ್ಯನು ಕೊರದು ಸಮಸ್ತ ಹಿಂದೂ ಬಂಧುಗಳಿಗೆ ಇಂಚನೆ ಕಾತೊಂದು ಬರಲ ಪಂಪಿನ ಪಾತ್ರದ ಹೊರಟು ಎನ್ನ ಈ ರೆಡ್ಡ ಪಾತ್ರನ ಎನ್ನ ನಂಬೊಂದು ಬತ್ತಿನಂಚಿನ ಧರ್ಮದೈವ ಪಂಜಿರ್ಲಿ ಅಂಚನೆ ಭಗವಾನ್ ಶ್ರೀರಾಮ ದೇವರೇ ಭಾರತಾಂಬೆ ಆ ಅಪ್ಪನ ಪಾದ ಪುರುಪುಳಿಗೆ ಅರ್ಪಣೆ ಮಾಡ್ತಲ್ವೇ ಪುರ ಭಾರತ್ ಮಾತಾ ಕೇ ಪುರ ಭಾರತ್ ಮಾತಾ ಕೇ ಪುರ ಭಾರತ್ ಮಾತಾ ಕೇ ಧ್ವಜಾರೋಹಣವನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಿಕೊಟ್ಟಂತ ಉದನೇಶ್ವರ ಭಟ್ ಅವರಲ್ಲಿ ಧ್ವಜ ಆವರಣ ಮಾಡಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ದಿಕ್ಸೂಚಿ ಭಾಷಣ ಆದ ಬತ್ತಿನಂಚಿನ ಬಿನ್ನೆರು ಧ್ವಜ ಆವಾರೋಹಣ ಮಲ್ತೆರು ಅವು ಅದು ಬತ್ತಿನಂಚಿನ ಬಿನ್ನೆರಿಗೆ ಗೋಪಾಲ್ ಶೆಟ್ಟಿ ನೆತ್ತರ ಎಂಬರು ಧನ್ಯವಾದ ಕೊರಿಯರು. ಬೆಳ್ತಂಗಡಿ ಪ್ರಖಂಡ ಮಡಂತ್ಯಾರು ವಲಯ ಅಖಂಡ ಭಾರತ ಸಂಕಲ್ಪ ದಿನ ಬೃಹತ್ ಪಂಚಿನ ಮೆರವಣಿಗೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಆನಂದ ಮೂಲ್ಯ ಕೊಡಂಜೋಡಿ ಇವರಿಗೆ ನಮ್ಮ ಮಡಂತ್ಯಾರು ಮಂಡಲದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ಅವಿನಾಶ್ ಬಳ್ಳಮಂಜ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ದಿಕ್ಸೂಚಿ ಭಾಷಣವನ್ನು ಮಾಡಿದ ಡಾಕ್ಟರ್ ರವೀಶ್ ಪಡುಮಲೆ ಇವರನ್ನ ವೀಕ್ಷಿತ್ ಕೋಟೆ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವರಿಗೆ ನಮ್ಮ ಮಡಂತ್ಯಾರು ಮಂಡಲದ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಧ್ವಜಾರೋಹಣವನ್ನು ಮಾಡಿದ ನಮ್ಮ ಊರಿನವರೇ ಆದ ಶ್ರೀ ಉದನೇಶ್ವರ ಭಟ್ ತೋಟ ಇವರಿಗೂ ಅನಂತಾನಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವರಿಗೆ ನವೀನ್ ಮುಡ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಪೂರ ಅದು ಬತ್ತಿನಂಚಿನ ದೇಶಭಕ್ತಿಯರಿಗೆ ಪಲಾರದ ವ್ಯವಸ್ಥೆ ಎಲ್ಲ ಮಲ್ತಿತ್ತು. ಪಲಾರದ ವ್ಯವಸ್ಥೆ ತಿಂಡಿದ್ದು ನಮ್ಮ ಪಿದಾಡಿಯ ನಮ್ಮ ಇಲ್ಲಾಗೆ ತಿಕ್ಕಿಗ ನಾನು ನೆಕ್ಸ್ಟ್ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.